ನೀವು ಹೊರಗಡೆ ಕೆಲವೊಂದು ಈ ಮೆಶ್ ಗಳನ್ನ ನಿಮ್ಗೆ ಪ್ರಮೋಟ್ ಮಾಡ್ತಾರೆ. ಬಿಕಾಸ್ ಈ ಎಂಟ್ರಿ ಆಗ್ತದೆ, ಎಂಜಿನ್ ರೂಮ್ಗೆ ಎಂಟ್ರಿ ಆಗಲ್ಲ, ಕಾರ್ ಒಳಗಡೆ ಎಂಟ್ರಿ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕಾರ್ ಒಳಗಡೆ ಎಂಟ್ರಿ ಆಗದಿರೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ಗಳಿದಾವೆ. ನಿಮಗೆ ಎ ಸಿ ಡಕ್ಟ್ ಏನಿದೆ ಅಲ್ಲಿಂದ ಎಂಟ್ರಿ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲಿಗೂ ಕೂಡ ಒಂದು ಈ ಒಂದು ಮೆಟಾಲಿಕ್ ಮೆಶ್ ನ ಪ್ರೊವೈಡ್ ಮಾಡಬಹುದು. ಹಾಗೇನೆ ಬಂಪರ್ ಹಿಂದ್ಗಡೆ ಕೂಡ ಒಂದು ಎಂಟ್ರಿ ಪಾಯಿಂಟ್ಸ್ ಗಳಿರ್ತವೆ, ಏರ್ ಡಕ್ಟ್ ಗಳಿರ್ತವೆ, ಅಲ್ಲಿಯೂ ಕೂಡ ನೀವು ಮೆಶ್ ನ ಪ್ರೊವೈಡ್ ಮಾಡಬಹುದು. ಇದರಿಂದ ಕಾರ್ನ ಕ್ಯಾಬಿನ್ ಒಳಗಡೆ ಯಾವುದೇ ರೀತಿಯಾಗಿ ಇಲಿಗಳು ಎಂಟ್ರಿ ಆಗೋದಕ್ಕೆ ಆಪ್ಷನ್ ಇರೋದಿಲ್ಲ. ಇವುಗಳನ್ನು ನೀವು ಸೀಲ್ ಮಾಡಲ್ಲ. ಅದು ಬಿಟ್ಟು ನೀವು ಇಂಜಿನ್ ರೂಮ್ ಗೆ ಬರ್ದೇ ಇರೋ ತರ ಕೆಲವೊಂದು ಮೆಶ್ ಗಳನ್ನ ಕೂಡ ಪ್ರಮೋಟ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಅದು 100% ವರ್ತ್ ಇಲ್ಲ ಅನ್ಕೋತೀನಿ. ಬಿಕಾಸ್ ನಿಮ್ಗೆ ಯಾವುದೇ ಆಗ್ಲಿ ಕಾರ್ ಮೂವ್ಮೆಂಟ್ ಆಗೋದಕ್ಕೆ ನಿಮ್ಗೆ ಒಂದು ಓಪನ್ ಸ್ಪೇಸ್ ಅಥವಾ ಶಾಫ್ಟ್ ಗಳಿಗೆ ಓಪನ್ ಸ್ಪೇಸ್ ಕೊಡ್ಲೇಬೇಕಾಗುತ್ತೆ. ಚಿಕ್ಕ ಹೋಲಿನ ಸಾಕಾಗುತ್ತೆ. ಈ ಇಲಿಗಳು ಬಂದ್ಬಿಟ್ಟು ಅದ್ರೊಳಗಡೆ ಎಂಟ್ರಿ ಆಗೇ ಆಗ್ತವೆ. ಇದು ಒಂದು ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ನೀವು 4,000-5,000 ಅದನ್ನ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ವರ್ತ್ ಇಲ್ಲ. ಅದರಿಂದ ನೀವು ಕಾರ್ನ ಒಳಗಡೆ ಹೋಗದಿರೋದಕ್ಕೆ ರ್ಯಾಟ್ ಮೆಶ್ ಗಳನ್ನು ಕೂಡ ನೀವು ನಿಮ್ಮ ಕಾರ್ ನಲ್ಲಿ ಆಥರೈಸ್ಡ್ ಯಾರು ಇರ್ತಾರೆ, ಡೀಲರ್ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಫಿಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಂಟ್ರಿ ಆಗೋದನ್ನ ನೀವು ಅವಾಯ್ಡ್ ಮಾಡಬಹುದು. ಬಟ್ ಹೊರಗಡೆ ಎಂಜಿನ್ ರೂಮ್ಗೆ ಯಾವ್ದು ರೀತಿಯಾದಂತಹ ಕಾರ್ ನಲ್ಲಿ ಇಲಿ ಎಂಟ್ರಿ ಆಗ್ತಿರೋ ಅಂತ ಯಾವುದೇ ಮೆಶ್ ಗಳನ್ನು ಕೂಡ ನೀವು ಹಾಕಿದ್ರು ಅದರಿಂದ ಪ್ರಾಬ್ಲಮ್ಸ್ ಗಳು ಬರ್ತವೆ ಬಿಟ್ಟು ಅದರಿಂದ ಯಾವುದೇ ಒಂದು ಹೆಲ್ಪ್ ಆಗೋದಿಲ್ಲ.